ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ ಎಮ್ಮ ಆಯಿತು ಮಲ್ಲಪ್ಪ ಜೊತೆ ಅವರು. ಆತ್ಮೀಯರೇ, ಮಹಾರಾಷ್ಟ್ರ ರಾಜಕಾರಣ ಬದಲಾಗ್ತಾ ಇದೆಯಾ? ಬಿ ಜೆ ಪಿ ಗೆಳೆತನ ಸಿಂಧಿ ಅಂದರೆ ಏಕನಾಥ್ ಸಿಂಧಿ ಬಿಡ್ತಾ ಇದ್ದಾರಾ? ಇವೆಲ್ಲ ಯಾಕೆ ಪ್ರಶ್ನೆ ಹುಡ್ತಾ ಇದ್ದಾವಿಲ್ಲ? ಯಾಕಪ್ಪ ಅಂತಂದ್ರೆ ಈ ಸಲದ ಚುನಾವಣೆಯಲ್ಲೇ ಈ ಒಂದು ಏನು ಗದ್ದಲದಲ್ಲೇ ವಿಶೇಷವಾಗಿ ಶಿವಸೇನೆ ಇಬ್ಬಾಗದಿದ್ದು, NCP ಇಬ್ಬಾಗ ಇದ್ದು ನಿಮಗೆಲ್ಲ ಗೊತ್ತದ. ಇಬ್ಬಾಗಾದ ಶಿವಸೇನೆ ಮತ್ತು ಇಬ್ಬಾಗಾದ NCP BJP ಜೊತೆ ಕೂಡ್ಕೊಂಡು ಇವತ್ತು ಸರ್ಕಾರ ರಚನೆ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲೇ. ಈಗ ಏನಾಗಿದೆಪ್ಪ ಅಂದ್ರೆ ಏಕನಾಥ್ ಸಿಂಧೆ ಅವರು ಮೂಲತಃ ಮಹತ್ವಾಕಾಂಕ್ಷಿ, ತನಗೆ ಮುಖ್ಯಮಂತ್ರಿ ಸ್ಥಾನ ಬೇಕಂತೇಳಿ ಅವರು ಹಠ ಹಿಡಿದಿದ್ರು. ಅದು ನಿಮ್ಗೆ ಗೊತ್ತಿದ್ದ ವಿಷಯ ಅದ. ಆದರೆ ಅದನ್ನು BJPಗರು ಒಪ್ಪಲಿಲ್ಲ, ಅವ್ರು ಹೇಳಿದ್ದನ್ನು ಏನು ಕೇಳಲಿಲ್ಲ, ಅವ್ರು ಹೇಳಿದ ಪ್ರಕಾರ ನಡ್ಕೊಳ್ಳಿಲ್ಲ. ಹೀಗಾಗಿ ಒಳಗಿಂದೊಳಗೆ ಟಸ್ ಮಸ್ ನಡೆದು ಹೀಗೆ ಇಂದು ಹೊಡಿತದೋ ನಾಳೆ ಹೊಡಿತದೋ ಅನ್ನೋ ಪ್ರಸಂಗದೊಳಗೆ ಈಗ ಒಂದು ಹೊಸ ಸುದ್ದಿ ಬರ್ತಾಯಿದೆ ಮಹಾರಾಷ್ಟ್ರದಲ್ಲೇ. ನಮ್ಮ ಶಿವಸೇನೆ ಅಂತ ನಿಮಗೆ ಗೊತ್ತದ, ನಮ್ಮ ಬಾಳಾಸಾಹೇಬ್ ಠಾಕ್ರೆ ಅವರ ಶಿವಸೇನೆ ಇಬ್ಬಾಗಿತ್ತು. ಮೊದಲು ಇಬ್ಬಾಗಿತ್ತು, ರಾಜ್ ಠಾಕ್ರೆ ಹೊರಗೆ ಹೋದರು, ಉದ್ಧವ್ ಠಾಕ್ರೆ ಓದಿದ್ರು. ಉದ್ಧವ್ ಠಾಕ್ರೆ ಗ್ರೂಪ್ನಲ್ಲಿದ್ದಂತಹ ಶಿಂದೆ ಅವರು ಲಾಸ್ಟ್ ಟೈಮ್ ಅದನ್ನು ಹೊಡೆದ ತಾವು ನಮ್ಮದೇ ಖರೆ ಏನಪ್ಪ ಅಂದ್ರೆ ಈ ಠಾಕ್ರೆ ಅವ್ರ ಗುಂಪು ಅಂತ ಹೇಳ್ಕೊಂಡು ಶಿವಸೇನೆ ಕಸ್ಕೊಂಡಿದ್ದು ಮಾಡಿದ್ದು, ಅದಕ್ಕೆ ರಾಜ್ಯಪಾಲ ಸಹಕಾರ ಮಾಡಿದ್ದು ಎಲ್ಲ ಇತಿಹಾಸ ಹೋಗ್ಬಿಟ್ಟಿದ್ದಾವೆ. ಕೋರ್ಟ್ನಲ್ಲೂ ಸಹಿತ ಅವ್ರ ಪರ ಆಗಿತ್ತು. ಮತ್ತು ಮೊನ್ನೆ ಇಲೆಕ್ಷನ್ದಲ್ಲೂ ಸಹಿತ ಜನ ಏಕನಾಥ್ ಸಿಂಧೆ ಅವರು ಆಯ್ಕೆ ಮಾಡಿದ್ದು. ನಮ್ಮ ಉದ್ಧವ್ ಠಾಕ್ರೆನ ದೂರ ಸರಿಸಲು ನೀವು ಬಲ್ಲರಿ, ಯಾಕಂದರೆ ಇವತ್ತು ವಿರೋಧ ಪಕ್ಷದಾಗಿದ್ದಾರೆ. ನಮ್ಮ ಶರದ್ ಪವಾರ ಅಜಡು ಉದ್ಧವ್ ಠಾಕ್ರೆ ಅವರು ಕಾಂಗ್ರೆಸ್ಸಿಗರು. ಇದು ಮಹಾವಿಕಾಸ್ ಅಘಾಡಿ ದಂಡಿಗೆ ಸಲ್ಲದು. ಈಗ ಮಹಾಯುತಿ ಗೌರ್ಮೆಂಟ್ ನಡೆದದ. ಇಲ್ಲೇ BJP ಅಂದ್ರೆ ನಮ್ಮ ಫಡ್ನವೀಸ್ ಮತ್ತು ನಮ್ಮ ಈ ಒಂದು ನಮ್ಮ ಶಿವಸೇನೆ ಶಿಂದೆ ಗುಂಪದವರು ನಡಕ ಏಕನಾಥ್ ಶಿಂದೆ ನಾನು ಮುಖ್ಯಮಂತ್ರಿ ಆಗ್ಬೇಕಂತ ಹಠ ಹಿಡಿದ್ರು. ಕಡೆಗೆ ಗೃಹ ಕಾಯ್ದೆ ಕೊಡು ಅಂತ ಹೇಳಿದರು. ಯಾವುದಕ್ಕೂ ಸೊಪ್ಪು ಹಾಕಲಿಲ್ಲ. ಹೀಗಾಗಿ ಇವತ್ತಲ್ಲಿ ಒಂದು ರೀತಿ ಒಳಗಿಂದೊಳಗೆ ಏನು ಮಾಡಲಿ ಅನ್ನುವಂಥದ್ದು. ಜೊತೆಗೆ ಈ ಸಮೀಪದಲ್ಲೇ ಈ ಮುಂಬೈ ಏನದ ಬಾಂಬೆ ಕಾರ್ಪೊರೇಷನ್ ಎಲೆಕ್ಷನ್ ಬೇರೆ ಬರ್ಲಿಕ್ಕತ್ತದ. ಅಲ್ಲಿ ಡಾಮಿನೆಂಟ್ ಯಾರಪ್ಪ ಅಂತಂದ್ರೆ ಶಿವಸೇನೆ. ಇವು ಒಡೆದ್ರಿಂದಾಗಿ ಶಿವಸೇನೆ ಹಿಂದಿನಷ್ಟು ಬಲಿಷ್ಠ ಇಲ್ಲ. ಯಾಕಂದ್ರೆ ಅವ್ರು ಅವ್ರು ಹುಡ್ಕೋಬೇಕಾಗ್ತದೆ ಇವತ್ತು. ಯಾಕಂದ್ರೆ ಮೂಲತಃ ಶಿವಸೇನೆ ಗೊತ್ತಾಗಿದ್ದು ಮರಾಠ ಮಾನುಸ್ ಅಂಥೇಳಿ ಅದಕ್ಕೆ ಬರೋದ್ರ ಮದ್ರಾಸಿಗಳನ್ನ ಉಳಿಸೋ ಸಲುವಾಗಿ, ಹಿಂದಿ ಜನರನ್ನು ದೂರಿಸೋ ಸಲುವಾಗಿ ಶಿವಸೇನೆ ಸಾಕಷ್ಟು ಅಲ್ಲಿ ಹೋರಾಟ ಮಾಡಿ ತನ್ನದೇ ಆದ ವ್ಯಕ್ತಿತ್ವವನ್ನು ಮುಂಬೈಲಿ ಪಡೆದಿತ್ತು. ಹಾಗೆ ಕೆಲವೊಮ್ಮೆ BJP ಮತ್ತು ಇನ್ನುಳಿದವ್ರಿಗೆ ಹಪ್ತಾ ಪಾರ್ಟಿ ಅಂತ ಕರಿತಾಯಿದ್ರು. ಕೊನೆಗೆ ಅದ್ರ ಜೊತೆ ದೋಸ್ತಿನೂ ಮಾಡಿಕೊಂಡ್ರು, ಅದು ಮತ್ತೆ ಬೇರೆ. ಈಗ ಏನಾಗಿದೆಪ್ಪ ಅಂದರೆ ಅಲ್ಲಿ ತಿಕ್ಕಾಟ ಬಂದಿದ್ದಕ್ಕಾಗಿ ಇವತ್ತು ಸಂಧಿ ಅವರು ಇನ್ನು ಇದೇ ರೀತಿ ಮುಂದುವರೆದ್ರೆ ನಾವು ಎಂದೂ ಇನ್ನು CM ಆಗೋದಿಲ್ಲ. ಬಟ್ ಅದೇ ಕಾಲಕ್ಕೆ ನಾವು ಇನ್ನೆಂದೂ ಒಂದು ಮುಖ್ಯ ಧಾರಾದಲ್ಲಿ ಬರೋದಿಲ್ಲ. ಮುಂದಿನ ಎಲೆಕ್ಷನ್ದಾಗ ನಾವು ಸೋತು ಹೋದ್ರೂ ಹೋಗ್ಬೋದು. ಯಾಕಂದ್ರೆ ಇನ್ನೇನೋ ಸಾಧನೆ ಆದರೂ BJP ಹೆಸರಿಗೆ ಬರುವಂಥದ್ದು, ಇವರು ಹೊರಗಿರುವಂಥ ಪ್ರಸಂಗ ಇವತ್ತು ಬಂದಂಥದ್ದಲ್ಲಿ. ಅದಕ್ಕಾಗಿ ಶಿವಸೇನೆಗೆ ತನ್ನದಂಥ ಹೊಟ್ಟೆಕಳ ಶುರು ಆಗಿಬಿಟ್ಟದು. ಏನಪ್ಪ ಹಿಂಗೆ ಮುಂದುವರಿದ ಮತ್ತೇನು ಮಾಡೋದಾಗ ಸಹಜವಾಗಿ ತನ್ನ ಹಳೆಯ ಒಂದು ರೀತಿ ಮಿತ್ರ, ಒಂದು ರೀತಿ ಮಾಲೀಕ ಉದ್ಧವ್ ಠಾಕ್ರೆ ಜೊತೆಗೆ ಏನೋ ಸಂಬಂಧ ಬೆಳೆಸ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ದಿಶೆಯಲ್ಲಿ ಈ ಹಿಂದೊಂದು ಒಡೆದ ನಿಮ್ಗೆ ಗೊತ್ತದ. ಕೋರ್ಟ್ನಲ್ಲೂ ಸಹಿತ ಶಿಂದೆ ಅವರ ಈ ಶಿವಸೇನೆಗೆ ಪ್ರಾಮುಖ್ಯತೆ ಕೊಟ್ಟಿದ್ರು, ಅವರು ಕೊಟ್ಟಿದ್ದರು. ಈಗ ಆ ಶಿವಸೇನೆ ಫಂಡ್ ಕೂಡಿಸ್ತಿದ್ದ, ಅದು ಏಕತ್ರ ಹೆಸರಲ್ಲಿ ಅದು. ಹಳೆಯ ಬಾಳಾಸಾಹೇಬ್ ಠಾಕ್ರೆ ಅವರ ಶಿವಸೇನೆ ಹೆಸರಲ್ಲಿ ಆ ಫಂಡ್ ಅದ. ಆ ಫಂಡ ಎಷ್ಟದನು ಅದ, ಅದರಲ್ಲಿ ಒಂದು ಪೈಸಾ ಬಡ 10% ನಮ್ಗೆ ಬೇಕಾಗಿಲ್ಲ ಅಂತ ಇವತ್ತು ಏಕನಾಥ್ ಶಿಂದೆ ಅವರು ಏಕಾಏಕಿ ಜ್ಞಾನೋದಯ ಅದನ್ನು ಹೇಳ್ತಾ ಇದ್ದಾರೆ. ಯಾಕೆ ಮಾತು ಬಂತು ಅದನ್ನಂದ್ರೆ ನಾವು ಉದ್ಧವ್ ಠಾಕ್ರೆ ಬಿಟ್ಟು ಕೊಟ್ಟಿದ್ದೀನಿ, ಅದನ್ನ ಹಕ್ಕು ಸಾಧಿಸೋದಿಲ್ಲ ಅಂತೇಳಿ. ಇದು ಏನು ಎತ್ತರ ಸಂಕೇತ ಅಂತ ಇವತ್ತು ಚರ್ಚೆ ಮಾಡೋದು. ಯಾಕೆಂದರೆ ಅಷ್ಟು ದೊಡ್ಡ ಅಮೌಂಟನ್ನು ಒಂದು ಶಿವಸೇನೆ ನಾಳೆ ಎಲೆಕ್ಷನ್ ಬಂತು, ಎಲೆಕ್ಷನಲ್ಲಿ ಫಂಡ್ ನಿಮಗೆ ಗೊತ್ತದ, ದುಡ್ಡು ಕೊಡಲಾರ್ದೇನು ಕೆಲಸ ಆಗೋದಿಲ್ಲ ಅಂತೇಳಿ ಜನನೂ ಆ ಪ್ರಮಾಣಕ್ಕೆ ಬಂದಿದ್ದುಬಿಟ್ಟಿದ್ದಾರೆ. ದುಡ್ಡು ಕೊಟ್ಟರೆ ಹೋಟ್ ಪೈಲೆ ಇಲ್ಲ ಅಂತ ಸ್ಥಿತಿ ಅದ ಇವತ್ತು. ಹೀಗಾಗಿ ಅಂಥ ದೊಡ್ಡ ದುಡ್ಡನ್ನು ಇವತ್ತು ನಮ್ಮ ಏಕನಾಥ್ ಶಿಂದೆ ಅವರು ನಮ್ಮ ಈ ಬಾಳಾಸಾಹೇಬ್ ಠಾಕ್ರೆ ಅವರಿಗೆ ಬಿಟ್ಟು ಕೊಡೋದಕ್ಕೆ ಹಚ್ಚಿದ್ದಾರೆ ಅಂದ್ಕೊಳ್ಳೆ ಇದು ದೊಡ್ಡ ಸುದ್ದಿ ಆಗಿಬಿಟ್ಟದೆ. ಮುಂಬೈ ತುಂಬ ಇದು ಸುದ್ದಿನ ಏನು ಒಂದಾದ್ರೆ BJP ದೋಸ್ತಿ ಖತಮ್ ಮಾತಾ ಮುಗಿತಾ ಅಂತ ಚರ್ಚೆ ನಡೆದವು. ಇದು ಸೂಕ್ಷ್ಮ ನೋಡಿದಾಗ ಮುಗಿದಿರ್ಬೋದು ಅಂತೇನೋ ಸುದ್ದಿಗಳು ಬರ್ತಾಯಿದ್ದವು. ಇನ್ನೊಂದು ಸುದ್ದಿ ಬರ್ತದೆ, ರಾಜ್ ಠಾಕ್ರೆ ಬಾಳಾಸಾಹೇಬ್ ಠಾಕ್ರೆ ಇನ್ನೊಬ್ಬ ಮಗ, ಪ್ರೀತಿಯ ಮಗ, ಅಣ್ಣನ ಮಗ, ಅವರು ನಿಧಾನಕ್ಕೆ ಈ ಹಳೆಯ ಶಿವಸೇನೆ ಜೊತೆಗೆ ಸಂಬಂಧ ಬೆಳೆಸೋದು, ಉದ್ಧವ್ ಠಾಕ್ರೆ ಭೇಟಿ ಆಗೋದು, ಸಂಬಂಧಗಳನ್ನು ಇನ್ನಷ್ಟು ಹೆಚ್ಚಿಗೆ ಮಾಡೋದು ಮಾಡ್ತಾಯಿದ್ದಾರೆ. ಇದರಿಂದಾಗಿ ಹೊಸ
ಅಲ್ಲೇ ವಾತಾವರಣ ನಿರ್ಮಾಣ ಆಗಿದೆ ಮುಂಬೈಯಲ್ಲಿ ಅಥವಾ ನಮ್ಮ ಈ ಒಂದು ಮಹಾರಾಷ್ಟ್ರದಲ್ಲೇ. ಇದು ಏನಾದರೂ ಒಂದಾದ್ರೆ ಅನ್ನೋ ಮಾತು ಸಾಕು. ಅದು ಬಿ ಜೆ ಪಿಗೆ ಒಂದು ಭಯವನ್ನು ಹುಟ್ಟಿಸಿದಂಗೆ ಆಗಿದೆ. ಯಾಕಂದ್ರೆ ತಾನು ಒಬ್ಬೊಬ್ಬ ಹಿಂದುತ್ವದ ವ್ಯಕ್ತಿ ನನ್ನಿಂದನೇ ಇದೆಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ಇವತ್ತು ಬಂದು ನಿಂತದ ಬಿ ಜೆ ಪಿ. ಇನ್ನು ಮುಂದಿನ ದಿನದಲ್ಲಿ ಏಕನಾಥ್ ಶಿಂದೆ ಅವರು ಬದುಕಿ ಸರಿಸಿಬಿಟ್ರೆ ನಾವಪ್ಪ ಅಲ್ಲೇ ನಮ್ಮನ್ನು ಬಿಟ್ಟು ಯಾರೂ ಇಲ್ಲ ಅನ್ನೋ ಸ್ಥಿತಿಯೊಳಗೆ ಇವತ್ತು ಬಿ ಜೆ ಪಿ ಬಂದದ. ಹೀಗಾಗಿ ಅವ್ರಿಗೆ ಜನನೂ ಈಗಾಗಲೇ ಒಪ್ಪಿಗೆ ಕೊಟ್ಟಿದ್ದಾರೆ, ನೀವಪ್ಪ ನಮ್ಮ ಲೀಡರ್ ಅಂತೇಳಿ. ಹೀಗಾಗಿ ಫಡ್ನವೀಸ್ ಅವರು ಈ ಏಕನಾಥ್ ಶಿಂದೆ ಅವ್ರನ್ನೂ ಹೇಗಾರ ಮಾಡಿ ಮುಗಿಸಿಬಿಟ್ಬಿಟ್ಟು ಅಂದ್ರೆ ನಮಗೆ ಕೇಳೋರು ಯಾರ ನಮ್ಮ ಮುಂಬೈನೂ ನಮ್ಮದು ಮಹಾರಾಷ್ಟ್ರ ನಮ್ಮದು ಅನ್ನುವಂಥ ಪರಿಸ್ಥಿತಿ ಬಂದಿದ್ದಾರೆ ಅಂತೇಳಿ ಸೂಕ್ಷ್ಮವಾಗಿ ಅನ್ನಿಸ್ತಾ ಇದ್ದಾವೆ. ಯಾಕಂದ್ರೆ ಈಗ ಈ ಸೈಡ್ ಅಜಿತ್ ಪವಾರ್ ಅವರ ಅಂತಿ ಪೂರ್ಣ ಪ್ರಮಾಣದಲ್ಲೇ ಬಿ ಜೆ ಪಿ ಜೊತೆ ಗುರುತಿಸಿಕೊಂಡಿದ್ದಾರೆ. ಅವರಂತೆ ಪರಿಸ್ಥಿತಿ ಒಳಗಿಲ್ಲ, ಅವ್ರಿಗಿಂತ ಇವತ್ತು ಅವ್ರಿಗೂ ಉಪಮುಖ್ಯಮಂತ್ರಿ ಆಗಿದ್ದಾರೆ ಅಂದ್ಕೊಂಡು ಅವರು ನಡೆದಿದ್ದಾರೆ. ಅದೇ ಕಾಲಕ್ಕೆ ಅವರೂ ಸಹಿತ ತೆರೆಯ ಮರೆಯಲ್ಲೇ ಶರದ್ ಪವಾರ್ ಜೊತೆ ಸಂಬಂಧಗಳನ್ನು ಬೆಳೆಸ್ಕೊಳ್ಳಿಕ್ಕಿದ್ದಾರೆ ಅನ್ನೋದು ಸುದ್ದಿಗಳಿದ್ದಾವೆ. ಅಂದ್ರೆ ಒಟ್ಟಾರೆಯಾಗಿ ಮಹಾರಾಷ್ಟ್ರ ಸ್ಥಿತಿ ಇವತ್ತು ಏನಾಗಿದೆಪ್ಪ ಅಂತಂದ್ರೆ ಈ ಬಿ ಜೆ ಪಿಗೆ ನುಂಗಲಾರದು ಬಿಸಿ ತುಪ್ಪದಂಗೆ ಇದೆ. ಏನು ಮಾಡೋದಪ್ಪ ಇದರಿಂದ ಅಂತೇಳಿ. ಮತ್ತು ಸಪೋಸ್ ಏನಾದರೂ ಈ ಬೃಹತ್ ಮುಂಬೈ ಏನು ಚುನಾವಣೆ ಇದಲ್ಲ ಅಷ್ಟರೊಳಗಾಗಿ ಶಿವಸೇನೆ ಏನಾದರೂ ಹಳೆ ಶಿವಸೇನೆ ಒಂದಾದ್ರೆ ಬಿ ಜೆ ಪಿಗೆ ಒಂದು ರೀತಿ ಕಷ್ಟ ದಿನಗಳು ಸ್ಟಾರ್ಟಪ್ಪ ಅಂತೇಳಿ. ಯಾಕಂದ್ರೆ ಈಗ ನಿಮ್ಗೆ ಅನೇಕ ಸಲ ನಾವು ಚರ್ಚೆನೂ ಮಾಡಿದ್ವಿ. ಮಹಾರಾಷ್ಟ್ರ ಮತ್ತು ಮುಂಬೈ ಈ ದೇಶದ ಅರ್ಥವ್ಯವಸ್ಥೆ ಮೂಗರು ಅವೆರಡರಲ್ಲೇನು ವಿಶೇಷವಾಗಿ ಏನಪ್ಪ ಅಂತಂದ್ರೆ ಅಟ್ ಎನಿ ಕಾಸ್ಟ್ ಅವೆರಡರಲ್ಲೇ ಸಾಕಷ್ಟು ಆರ್ಥಿಕ ಬಲ ಇರೋದ್ರಿಂದಾಗಿ ಅದರ ಸದುಪಯೋಗ ಮಾಡ್ಕೋಬೇಕಂತೇಳಿ ಆ ಒಂದು ಪ್ರಯತ್ನದಲ್ಲಿ ಇವತ್ತು ಯಶಸ್ಸನ್ನು ಸಾಧಿಸೋದು ಈ ನಮ್ಮ ಫಡ್ನವೀಸರ ಬಿ ಜೆ ಪಿ. ಮತ್ತು ಇಲ್ಲಿ ಆರ್ ಎಸ್ ಎಸ್ ಸಹಿತ ತನ್ನದೇ ಆದ ಶಕ್ತಿಯನ್ನು ಹಚ್ಕೊಳ್ಳಿಕ್ಕತ್ತದು. ಇಂಥ ಸಂದರ್ಭದಲ್ಲಿ ಏಕನಾಥ್ ಶಿಂದೆ ಮತ್ತು ಉದ್ಧವ್ ಠಾಕ್ರೆ ಇಬ್ಬರು ಒಂದಾದ್ರೆ ಏನಾಗ್ಬೋದು, ನಿಶ್ಚಿತವಾಗಿ ಬಿ ಜೆ ಪಿಗೆ ದೊಡ್ಡ ಪ್ರಮಾಣದ ಹೊಡೆತ ಬೆಳೆದಂತೆ ಭಯ ಮೂಡಿದೆ. ಅದಕ್ಕಾಗಿ ಇವತ್ತು ಹೊಸ ಮಾತುಕತೆಗಳು ಶುರುವಾಗಿದ್ದಾವೆ ಅಂತೇಳಿ. ತೆರೆಯ ಮರೆಯಲ್ಲಿ ಒಬ್ರಿಗೊಬ್ರು ಭೇಟಿ ಆಗೋದು, ಆತ್ಮೀಯತೆ ತೋರಿಸೋದು, ನಾವು ನಿಮಗಿದ್ದೀವಿ ನೀವು ನಮಗಿದ್ದೀರಿ ಅಂತ ಹೇಳುವಂಥ ಮಾತುಗಳು ನಡೆದಿದ್ದಾವೆ ಅಂತೇಳಿ ಜನರು ಇದಕ್ಕೆಲ್ಲ ಉತ್ಸುಕರಾಗಿದ್ದಾರೆ ಅಲ್ಲಿ. ಯಾಕೆಂದರೆ ಮೂಲತಃ ಮುಂಬೈಯಲ್ಲೇ ಬಾಳಾ ಸಾಹೇಬ್ ಠಾಕ್ರೆ ಅಂದರೆ ಸಾಕು, ಅವರು ದೇವ ಮಾನುಸ್ ಅನ್ನಂಗಿದ್ರು. ಮರಾಠಿ ಮಾನುಸರಪ್ಪ ನಮಗೆಲ್ಲರಿಗೂ ಹೊಸ ಶಕ್ತಿ ಕೊಟ್ಟವರು ಅನ್ನುವಂಥ ಪರಿಸ್ಥಿತಿ ಇತ್ತು. ಮುಂಬೈಯಲ್ಲೇ ಮರಾಠಿಗರ ಮಾತು ನಡೆದಂಥ ಸ್ಥಿತಿ ಬಂದಿತ್ತು. ಯಾಕೆಂದ್ರೆ ಈ ದಕ್ಷಿಣ ಭಾರತದ ಮದ್ರಾಸಿಗಳನ್ನೋರು, ಉತ್ತರದ ಹಿಂದಿ ಜನ, ಮುಂದೆ ಇಂಥ ಹೊರಗಿನ ಜನ ಬಂದಲ್ಲೇ ಮುಂಬೈಲಿ ಟಕಾನಿ ಹುಟ್ಟಿದ್ರಿಂದಾಗಿ ಮುಂಬೈ ಏನಾಗಿಬಿಟ್ಟಿದ್ದಪ್ಪ ಅಂದ್ರೆ ಪರಕೀಯರ ಪ್ರದೇಶ ಅಂದಂಗೆ ಆಗಿತ್ತು. ಅದನ್ನು ಒಕ್ಕೂಡಿಸಿ ಮರಾಠಿಗರ ಜಾಗಪ ಇದು, ಇಲ್ಲಿ ಮತ್ತೊಬ್ರದಿಲ್ಲ ಅಂತೇಳಿ. ಮತ್ತು ಈವನ್ ಗುಜರಾತಿಗಳು ಸಹಿತ ಸಾಕಷ್ಟು ಇದ್ದಾರಲ್ಲಿ. ಗುಜರಾತಿ ಜೊತೆಗೆ ಹಿಂದಿ ಜನ, ಕನ್ನಡ ಮತ್ತು ಮದ್ರಾಸ್ ಜನ ಇವರೆಲ್ಲರೂ ಅಲ್ಲಿ ಬಂದು ಕುಡ್ಕೊಂಡಿದ್ದಾರೆ. ಅರ್ಥದ ಮೂಲ ಅಲ್ಲಿದ್ದಾಗ ಸಹಜವಾಗಿ ಅಲ್ಲಿದ್ದಾವೆ. ಮತ್ತು ಗುಜರಾತದ ಎಲ್ಲ ಕಾರ್ಪೊರೇಟ್ಗಳು ಮುಂಬೈಯಲ್ಲಿದ್ದಾರೆ. ಹೀಗಾಗಿ ಗುಜರಾತ್ ಒಂದು ಕಾಲಕ್ಕೆ ಫೈಟ್ ಮಾಡಿದ್ದಾನೆ ಇದ್ರ ಜೊತೆಗೆ. ಇಲ್ಲ ಅದನ್ನು ನಮಗೆ ಕೊಡ್ರಿ ಗುಜರಾತ್ಗೆ ಅಂತೇಳಿ ಪ್ರಯತ್ನ ಮಾಡಿದ್ರು, ಅದಾಗಲಿಲ್ಲ. ಆ ಕಾಲಕ್ಕೆ ಕಡೆಗೆ ಹೋಗ್ರಿ ಕೇಂದ್ರಾಡಳಿತ ಪ್ರದೇಶ ಮಾಡಿರೋದನ್ನು ಎಲ್ಲರಿಗೂ ಉಪಯೋಗ ಆಗೋದಂದ್ರು ಅದು ಆಗಲಿಲ್ಲ. ಹೀಗಾಗಿ ಅಲ್ಲಿ ಮರಾಠಿಗರಿಗೆ ಮತ್ತು ಅದೇ ಕಾಲ ಗುಜರಾತಿಗಳಿಗೆ ದೊಡ್ಡ ಪ್ರಮಾಣ ಟಕ್ಕರ್ ಇತ್ತು. ಬಟ್ ಈ ಇಲೆಕ್ಷನ್ದಲ್ಲೇ ಅದು ಕಂಡು ಬರಲಿಲ್ಲ. ಯಾಕಂದ್ರೆ ಏನು ಗದ್ದಾತೋ ಏನಾಯ್ತು ಇವತ್ತು ಆಯ್ಕೆ ಆಗ್ಯಾರ ಬಿ ಜೆ ಪಿಗರು. ಮತ್ತು ಶಿವಸೇನಾ ಶಿವಸೇನೆ ಮರಾಠಿ ಮಾನಸ್ ಅಂತ ಹೇಳ್ಕೊಂಡು ದೊಡ್ಡ ವ್ಯಕ್ತಿತ್ವವನ್ನು ಪಡ್ಕೊಂಡು ಬೆಳೆದಿತ್ತೋ ಅದು ಇವತ್ತು 2ನೇ ನಂಬರ್ಗೆ ಬಂದಿರ್ತದೆ. ಮತ್ತು ಕೊನೆಗೆ ಶಿವಸೇನೆ ನಮ್ಮ ಇವ್ರದ್ದು ಏಕನಾಥ್ ಶಿಂದೆ ಅವ್ರದ್ದು 57 ಸೀಟಿನೂ ಬಂದು ಅವರು ಇಲ್ಲಂತಲ್ಲ. ಆದರೆ ಅವರು ಕೀ ಪೊಸಿಷನ್ದಲ್ಲಿ ಬರಲಿಲ್ಲ. ಯಾಕಂದರೆ 132 ಸೀಟ್ ಅಂತಂದಂತಹ ಸಹಜವಾಗಿ ಬಿ ಜೆ ಪಿ ಇದ್ದು ಅಲ್ಲಿ ಅಣ್ಣನ ಪಾತ್ರ ವಹಿಸ್ಲಿಕ್ಕೆ ಶುರು ಮಾಡಿತ್ತು. ಹಿರಿಯ ಅಣ್ಣ ಆಗಿಬಿಡ್ತು ಅದು. ಮತ್ತು ಇಲ್ಲಿ ತಮ್ಮಗಳ ಕೆಲಸ ಏನಪ್ಪ ಅಂದ್ರೆ ಹಿರಿಯಣ್ಣ ಹೆಂಗೆ ಅಂತ ಕೇಳ್ಕೊಂಡು ಹೋಗುವಂಥದ್ದು. ಇದು ಇವತ್ತು ಸಹನ್ ಮಾಡಲಿಕ್ಕೆ ಆಗ್ತಾಯಿಲ್ಲ ನಮ್ಮ ಏಕನಾಥ್ ಶಿಂದೆ ಅವ್ರಿಗೆ. ಹೇಗಾದರೂ ಮಾಡಿ ಇದನ್ನು ನಾವು ಮುರಿಬೇಕಪ್ಪ, ನಮ್ಮ ಶಿವಸೇನೆ ಕೈಗೆ ತಗೋಬೇಕು. ಮತ್ತು ನಮ್ಮ ಠಾಕ್ರೆ ಅವರಿಬ್ಬರು ವಿಶ್ವಾಸ ತೊಗೊಳ್ಬೇಕಂತ ಶಿಂದೆ ಅವರಲ್ಲೂ ಬಂದದ್ದು. ಮತ್ತು ಮೊದಲಿಂದು ಬಾಳಾ ಸಾಹೇಬ್ ಠಾಕ್ರೆ ಅವರು ಉಪ್ಪುಂಡು ಬೆಳೆದಂಥ ಶಿಂದೆ ಅವ್ರಿಗೆ ಒಳಗೊಳಗೆ ಎಲ್ಲೋ ಒಂದು ಮೂಲೆಯಾಗ ಒಂದು ಕೃತಜ್ಞತಾ ಭಾವ ಈ ಠಾಕ್ರೆ ಮೆಂಟನ ಬಗ್ಗೆ ಅದ. ಅದಕ್ಕಾಗಿ ಅವರು ಅಟ್ಲೀಸ್ಟ್ ಏನೋ ನಾವು ಕೂಡಿದ್ರೆ ಒಳ್ಳೇದಾಗ್ಬೋದು. ಹೋಗ್ಲಿ ಕಡೆಗೆ ಒಂದಲೇ ನಮ್ಮ ಯಾರೋ ಉದ್ಧವ್ ಠಾಕ್ರೆ ಅವರು ಲೀಡರ್ ಆದರಾಗಲಿ, ಅವರ ಮುಖ್ಯಮಂತ್ರಿ ಆಗಲಿ, ಮತ್ತೆ ಆಗ್ತಾರಾಗಲಿ, ಅವ್ರಿಗೆ ಹೆಚ್ಚು ಅಧಿಕಾರಗಳು ನಾವು ಒಂದಾಗೋಣ ಅನ್ನೋಂಥ ಮನಸ್ಸು ಬಂದಿರ್ಬೋದು. ಯಾಕಂದ್ರೆ ಮನುಷ್ಯಗೆ ಯಾವಾಗ ಗೊತ್ತಾಗೋದಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ಮಹತ್ವ ಅವ್ರನ್ನ ಕಳ್ಕೊಂಡ ಮೇಲೆ ಗೊತ್ತಾಗ್ತದೆ. ಇದ್ದಾಗ ಬೆಲೆ ಗೊತ್ತಾಗೋದಿಲ್ಲ ಅದು. ಯಾಕಪ್ಪ ಅಂದರೆ ಬಿಡಪ್ಪ ಮಾಡ್ತಾರಂತಿರ್ತದೆ. ಯಾವಾಗ ಆ ಮನುಷ್ಯ ದೂರ ಆಗ್ತಾನೆ ಆಗ ಅದ್ರ ಬೆಲೆ ಹೆಚ್ಚಾಗ್ತದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದಲ್ಲಿ ಮಾತ್ರ ಈಗೇನು ಜೋರ್ದಾರದಂಥ
ಅಲ್ಲೋಲು ಕಲ್ಲು ರಾಜಕೀಯ ಶುರುವಾಗ್ಯದ ಮತ್ತು ಬಿ ಜೆ ಪಿಗೂ ಒಂದು ರೀತಿ ಸಂಕಟ ಶುರುವಾಗಿಬಿಟ್ಟದ. ಇದು ಹಿಂಗೆ ಮುಂದುವರೆದ್ರೆ ಹೆಂಗಪ್ಪ ಅಂತೇಳಿ. ಯಾಕಂದ್ರೆ ಸಹಜದ ರೀ, ಈಗ 132 ಆಗಿದ್ದಾರೆ, ಇನ್ನೊಂದಿಷ್ಟು ಆದಪ್ಪ 146 ಮೆಜಾರಿಟಿ ಅವ್ರದ್ದು ಆಗಿಬಿಡ್ತದೆ. ಆ ದಿಶೆಯಲ್ಲಿ ಇನ್ನಷ್ಟು ವರ್ಕ್ ಮಾಡಿ ಮತ್ತೇನೋ ಮಾಡಿ ಅದರಲ್ಲೂ ಮುಂಬೈನ ಕೈಯಾಗಿ ಹೋಗ್ಬೇಕಾಗ್ಯದ. ಯಾಕಂದ್ರೆ ಗುಜರಾತದ ಕಾರ್ಪೊರೇಟರ್ಲೆಲ್ಲರೂ ಅವ್ರ ಮನೆ ಮಾಡಿ ಅಲ್ಲೇ ಮುಂಬೈದಲ್ಲಿದ್ದಾರೆ. ಅವ್ರ ಕೇಂದ್ರನ ಮುಂಬೈ, ಗುಜರಾತದ ಈ ಸೂರತ್ ಅಲ್ಲ, ಏನಪ್ಪ ಅಹಮದಾಬಾದ್ ಅಲ್ಲ, ಯಾವುದು ಅಲ್ಲ. ಅವ್ರದ್ದು ಏನಪ್ಪ ಅಂದ್ರೆ ಗಾಂಧಿನಗರ ಅಲ್ಲ, ಅವ್ರ ನಗರ ಮುಂಬೈ ಪಟ್ಟಣ. ಹೀಗಾಗಿ ಅದನ್ನು ಬಿಟ್ಟು ಕೊಡಬಾರದು ಅನ್ನುವಂಥ ಹಠ ಕಾರ್ಪೊರೇಟ್ಗಳಿಗೂ ಜೊತೆಗೆ ಬಿ ಜೆ ಪಿಗೂ ಅದ. ಯಾಕಂದ್ರೆ ಅರ್ಥ ಮೂಲ ಇಲ್ಲದ. ಇಡೀ ತಮ್ಮ ರಾಜಕೀಯ ಒಂದು ವ್ಯವಹಾರಕ್ಕೆ ಅಲ್ಲಿ ದುಡ್ಡು ಸಾಕಷ್ಟು ಉಪಯೋಗ ಆಗ್ತದೆ. ಮತ್ತು ಅಲ್ಲಿ ಬಾಂಬೆ ಮಾರ್ಕೆಟ್ ಗೊತ್ತದ ನಿಮ್ಗೆ, ಸೆಬಿ ಅಲ್ಲೇ ಅದ. ಎಲ್ಲ ದೃಷ್ಟಿ ಇಟ್ಕೊಂಡು ಇವತ್ತು ಬಿ ಜೆ ಪಿ ಇದ್ದಿದ್ದು ವಿಚಾರ ಮಾಡ್ಲಿಕ್ಕೆ ಇವರು ಒಂದು ಆಗ್ತಾರಾ ಅಂತೇಳಿ. ಆದರೆ ಒಂದಾಗುವ ಸಾಧ್ಯತೆಗಳು ನಿಧಾನಕ್ಕೆ ಗೋಚರಿಸ್ಲಿಕ್ಕಿದ್ದಾವೆ. ಯಾಕಂದ್ರೆ ನಮ್ಮ ಉದ್ಧವ್ ಠಾಕ್ರೆ, ಏಕನಾಥ್ ಶಿಂದೆ ಜೊತೆಗೆ ನಮ್ಮ ರಾಜ್ ಠಾಕ್ರೆ ತೆರೆಯ ಮರೆಯಲ್ಲಿ ಭೇಟಿ ಆಗೋದು ಮಾಡೋದು, ಏನಾದರೂ ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಂಥ ಸಾಹಸ ಮಾಡಲಿಕ್ಕಿದ್ದಾರೆ. ಹೀಗಾಗಿ ಮಹಾರಾಷ್ಟ್ರದಲ್ಲೇ ಒಂದು ಹೊಸ ಗಾಳಿ, ಹೊಸ ತಂಗಾಳಿ ಅಥವಾ ಹೊಸ ಬಿರುಗಾಳಿ ಬೀಸಲಿಕ್ಕತ್ತದ. ಬಿ ಜೆ ಪಿ ಪಾಲಿಗೆ ಏನಪ್ಪ ಅಂದ್ರೆ ಬಿರುಗಾಳಿ. ಆದ್ರೆ ಈ ಒಂದು ಶಿವಸೇನೆ ಪಾಲಿಗೆ ಇದು ತಂಗಾಳಿ. ಇದು ಒಳ್ಳೆಯ ಪ್ರಗತಿ, ಒಳ್ಳೆಯ ಹೆಜ್ಜೆ ಅಂತವ್ರ ಮಾತಾಡಿಕೊಂಡು ಹೆಜ್ಜೆ ಮುಂದಿರೋ ಸಾಧ್ಯತೆಗಳಿದಾವೆ. ಏನೋ ಆಗಲಿ, ಮಹಾರಾಷ್ಟ್ರದಲ್ಲಿ ಶಿವಸೇನೆ ಒಂದಾದ್ರೆ ನಿಶ್ಚಿತವಾಗಿಯೂ ಬಿ ಜೆ ಪಿ ಇದ್ದಿದ್ದು ಏನಪ್ಪ ಅಂದ್ರೆ ಒಂದು ಹಿಂಬಡ್ತಿಯನ್ನು ಪಡೆಯುವ ಸಾಧ್ಯತೆಗಳಿದ್ದಾವೆ. ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹಿಂಬಡ್ತಿ ಪಡೆಯುವ ಸಾಧ್ಯತೆಗಳಿದ್ದಾವೆ. ಮತ್ತು ಆಲ್ರೆಡಿ ಈಗಾಗಲೇ ಒಂದು ಅಂಬೇಡ್ಕರ್ ಅವರ ಕುರಿತಾಗಿ ಶಾರ್ ಅವ್ರು ಮಾತಾಡಿದ್ದು ಸಹಿತ ಸಾಕಷ್ಟು ಹಿಂದುಳಿದ ದಲಿತ ಸಮುದಾಯದಲ್ಲೇ ಒಂದು ರೀತಿ ಆಕ್ರೋಶ ಶುರುವಾಗ್ಯದ. ಎಲ್ಲ ಇಲ್ಲಿ ಬಿ ಜೆ ಪಿಗೆ ಏನಾದರೂ ಒಂದಿಷ್ಟು ಕೆಟ್ಟ ಕಾಲ ಬಂತ ಅಂಥೇಳಿ ಎಲ್ಲರೂ ಮಾತಾಡಲಿಕ್ಕಿದ್ದಾರೆ. ಆದರೂ ನೋಡಬೇಕು, ಯಾಕಂದ್ರೆ ಜಾದು ಮಾಡೋದ್ರಲ್ಲಿ ಬಿ ಜೆ ಪಿಗರು ಜಾಣರಿದ್ದಾರೆ. ಹೇಗೆ ಈ ಸಲ ಸೋಲ್ಬೋದು ಅಂತ ತಿಳ್ಕೊಂಡಂತಹ ಮಹಾರಾಷ್ಟ್ರ ಮತ್ತು ಹರಿಯಾಣಗಳನ್ನು ಗೆದ್ದು ತೋರಿಸಿದ್ದಾರೆ. ಹೀಗಾಗಿ ಅವ್ರ ಶಕ್ತಿಯನ್ನು ತಿಳ್ಕೊಳ್ಳೋದ್ರ ಸುಲಭ ಕೆಲಸ ಅಲ್ಲ ಅಂತ ಹೇಳ್ತಾ, ಆದರೂ ಶಿವಸೇನೆ ಒಂದಾಗುವತ್ತು ಹೆಜ್ಜೆ ಇಟ್ಟಿದ್ದು ಮಾತ್ರ ಈಗ ಅಲ್ಲಿ ನಡೀತಿರುವಂಥ ಚರ್ಚೆ. ಅದರ ಜೊತೆಗೆ ಬಿ ಜೆ ಪಿದು ಮುಗಿತಾ ಅನ್ನೋ ಇನ್ನೊಂದು ಪ್ರಶ್ನೆ ಬರ್ತಾಯಿದೆ. ಏನಾದರೂ ಆಗಲಿ, ನೀವು 10 ಲಕ್ಷ, ನಾವು 1 ಲಕ್ಷ ಬೆಳೆದಂಥ ಡೆವಲಪ್ಮೆಂಟ್ಗಳನ್ನು ನಿಮ್ಮ ಜೊತೆಗೆ ಮಾತಾಡ್ತಾ ಇರ್ತೀನಿ. ನೀವು ನೋಡ್ತಾ ಇರಿ. S16 ನ್ಯೂಸ್, ಇದು ಸತ್ಯದ ಕೈಗಾರಡಿ ವಂದನೆಗಳು.